ಥೋ, ಈ ಟ್ರಾಫಿಕ್ ನೋಡಿ ನೋಡಿ ನಂಗಂತೂ ಸಾಕಾಗೋಗಿದೆ ಕಣೋ. ಓ ಮಗ, ನಂಗೂ ಬೇಜಾರಾಗಿದೆ. ಒಂದು ಕೆಲಸ ಮಾಡೋಣ, ನಾವೆಲ್ಲ ಟೂರ್ಗೆ ಹೋಗೋಣ. ಮತ್ತೆ ನೀವೆಲ್ಲ ಏನಂತೀರಾ? ಮನೇಲಿದ್ರೆ ಯಾವ ಟ್ರಾಫಿಕ್ಕು, ಆರಾಮಾಗಿ ರೆಸ್ಟ್ ಮಾಡೋಣ ಮನೇಲಿ. ಇವನವಾಗೂ ಇಷ್ಟೇ ವೇಸ್ಟ್ ನನ್ನ ಮಗ. ಮನೇಲಿರೋ ಮಾತಾಡ್ತಾನೆ. ಅದೇನಿಟ್ಟಿದ್ಯೋ ಮನೆಯಲ್ಲಿ? ಮನೇಲಿ ಏನು ಮೊಟ್ಟೆ ಇಡ್ತೀಯನೋ? ದುನಿಯಾ ತೋರಿಸ್ತೀನಿ ಬಾರೋ ನಿಮಗೆ. ರೊಕ್ಕ ಯಾರು ನಿಮ್ಮ ಒಪ್ಕೊಟ್ಟನ? ಮನೇಲಿ ಇಟ್ಟಿದ್ಯಲ್ವ ಮೊಟ್ಟೆಗಳು, ಮಾರ್ಕೊಂಬ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಎನಿ ಪ್ರಾಬ್ಲಮ್? ಥೋ, ಟೂರ್ ಬಗ್ಗೆ ಮಾತಾಡ್ತಾ ಇದೀವಿ ಕಣ. ಇಲ್ಲಾಂದ್ರೆ ನಾನೇ ಕಾರ್ ತೊಗೊಂಬರ್ತೀನಿ. ಹಂಗಾದ್ರೆ ನಾವೆಲ್ಲ ಪೆಟ್ರೋಲ್ ಹಾಕ್ಸೋಣ. ಸರಿ. ಸರಿ, ಅದೇನು ಕಥೆನೋ ಏನೋ. ಹಲೋ ಮಚ್ಚ. ಹಲೋ ಈಶಾನ್, ಇದ್ದಿದ್ಯೇನೋ? ಎದ್ದಿದ್ದೀನಿ, ಹೇಳು ಏನು ಸಮಾಚಾರ? ಅದೇ ಒಂದು ವಿಷಯ ಹೇಳ್ಬೇಕಿತ್ತು. ನಾನು ಟೂರಿಗೆ ಬರೋಕ್ಕಾಗಲ್ಲ ಕಣ. ಏನೋ ನೀನೇ ಒಪ್ಸಿ ನೀನೇ ಬರಲ್ಲ ಅಂದರೆ ಹೆಂಗೋ? ಹಲೋ ಹಲೋ, ಆಂಟಿ ಒಂದು ಚಿಪ್ಸ್ ಪ್ಯಾಕೆಟು. ಹಲೋ ಹಲೋ ಅಮನ್, ಎದ್ದಿದ್ಯಾ? ಹ್ಞೂ ಕಣೋ, ಎದ್ದಿದ್ದೀನಿ. ಅದೇ ಬೆಳಗ್ಗೆ ಫೋಜನ್ ಫೋನ್ ಮಾಡಿದ್ದ, ಬರಲ್ವಂತೆ ಕಣ ಅವನು. ಯಾಕೋ ಬರಲ್ವಂತ? ಏನೂ ಹೇಳ್ದಿರ ಕಟ್ ಮಾಡಿಬಿಟ್ಟ. ಹೌದಾ? ಇರೋ ಎಲ್ರಿಗೂ ಕಾನ್ಫರೆನ್ಸ್ ಆಗ್ತೀವಿ. ಹಲೋ, ಫೋಜನ್ ಬರಲ್ವಂತೋ? ಏನ ಬರಲ್ವಂತ? ಹೌದಾ? ಬೆಳಗ್ಗೆ ಇಲ್ಲೇ ಫಂಕ್ಷನ್ ಹತ್ರ ಹೋಗ್ತಾ ಇದ್ದಿದ್ದು ನೋಡಿದೆ. ಅವನಿಲ್ಲ ಅಂದ್ರೆ ಹೆಂಗೋ? ಸರಿ ನಡೀರಿ, ಹುಡ್ಕೋಣ. ಸರಿ ನಡೀರಿ ಹೋಗೋಣ. ಹುಡ್ಕಣ ಇಲ್ಲಿ. ಹೇ, ಅಲ್ಲಿ ಊಟ ಆಗ್ತಾರೆ, ಊಟ ಮಾಡೋಣ. ಥೋ, ಯಾವಾಗೂ ಇದೆ ಆಗೋಯ್ತು. ಒಂದು ಕೆಲಸ ಮಾಡೋಣ, ನೀವಿಬ್ರು ಇಲ್ಲಿ ಹುಡುಕಿ, ನೀನು ಟಾಯ್ಲೆಟ್ಸ್ ಹತ್ರ ಹೋಗು, ನಾನು ಹೋಗಿ ಊಟ ಹತ್ರ ಹುಡ್ಕೊಬರ್ತೀನಿ. ಸರಿ. ಥೋ, ಇಲ್ಲೂ ಕಾಣಿಸ್ಲಿಲ್ವೋ? ಹೋಗ್ಲಿ ಬಿಡ್ರ, ನಾನೇ ಕರ್ತಾ ಇರ್ತೀನಿ ಜೋಶ ಓಡಿಸ್ತಾನೆ. ಸರಿ. ಸರಿ. ಇವನೇನು ಇಷ್ಟೊತ್ತಾದ್ರೂ ಬರಲಿಲ್ಲ. ಕಾಲ್ ಮಾಡು. ಹಲೋ, ಎಲ್ಲೋ ಇದೆಯಾ? ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ.
ಏ ಬಾರೋ ಬಾರೋ ಬಾರೋ. ಹಾಂ ಬಂದೆ ಬಂದೆ. ಹೇ ಗಾಯ್ಸ್, ಚಾನಲ್ ಟು ಮೈ ವೆಲ್ಕಮ್ ಟು ಮೈ ಚಾನಲ್. ಏಯ್ ಒಂದು ವ್ಲಾಗ್ ಆದರೂ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋ. ಥೂ ಹೊಟ್ಟೆ ಹಸಿತಾ ಇದೆಯಾ? ಇಲ್ಲಾದರೂ ನಿಲ್ಲಿಸ್ರೋ. ಥೂ ಇವ್ನು ಯಾವಾಗೂ ಇದೆ ಆಯಿತು. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ಪ್ರಸಿದ್ಧಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರುತ್ತಾರೆ ಗಾಳಿಪಟ, ಗಾಳಿಪಟ, ಗಾಳಿಪಟ. ನಿಮ್ಮ ಸ್ನ್ಯಾಕ್ಸ್ ನೀವು ತಿನ್ನಿ, ನಂದು ಮಾತ್ರ ಕೇಳಬೇಡಿ. ಲೋ, ನನ್ನ ಜೊತೆ ಕೂಡ ಶೇರ್ ಮಾಡಲ್ವೇನೋ? ನನ್ನ ಬಗ್ಗೆ ಗೊತ್ತಿಲ್ವೇನೋ ನಿಂಗೆ? ನಾನು ಯಾರ ಜೊತೆ ಶೇರ್ ಮಾಡಲ್ಲ ಅಷ್ಟೇ. ಥೂ ಜಗಳ ಮಾಡೋದು ಬಿಡ್ರೋ, ನೇಚರ್ನ ಎಂಜಾಯ್ ಮಾಡ್ರೋ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವಳಾರು. ಹೋರಾಗಿದೆ ಈ ಭೂಪಟ, ಹಾರಾಟವೇ ನಮ್ಮ ಹಠ. ಗಾಳಿಪಟ, ಗಾಳಿಪಟ, ಗಾಳಿಪಟ. ಕಾಮನ ಬಿಲ್ಲು ಬಾಳಿಗೆ ಗುಂಡೆ, ಸ್ನೇಹಕ್ಕೂ ಕೂಡ ರೇಷನ್ ಬಂತೆ, ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೇಟು, ಏರಿಸಬೇಕು ನಮ್ಮರ ರೇಟು. ಇದು ಪ್ರೀತಿಯ ಚಿತ್ರಪಟ, ಈ ದೋಸ್ತಿಯೇ ನಮ್ಮ ಚಟ. ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಇಲ್ಲೇನೋ ಸರಿ ಇಲ್ಲ ಇನ್ನೇನೋ ಬೇಕಲ್ಲ, ನಕ್ಷತ್ರ ಲೋಕಕ್ಕೆ ಲಗ್ಗೆ ಇಟ್ಟು ಹಾರುತ್ತಾರೆ. ಏ ಬಂದ್ರೋ ಇದೇ ರೆಸಾರ್ಟ್ ಬಾಣ. ಇವನು ಯಾಕೆ ಹಿಂಗೆ ಓಡಾಡ್ತವನೆ? ಇವನಾದ ಯಾವಾಗ ಆಚೆ ಬರ್ತಾನೋ ಏನೋ. ಇಲ್ಲಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಏ ಏ ಏ ಅಮನ್, ಏನಂದು? ಏ ಅಮನ್, ಏನಂದು? ಅಮನ್ ಕೊಡಿಲಿ. ಏನಂದು? ನಾನು ಯಾರ ಜೊತೆ ಶೇರ್ ಮಾಡೋಣ ಗೊತ್ತಿಲ್ಲ. ಥೂ ಯಾವಾಗಲೂ ಇದೆ. ಬಾರೋ. ನಾನು ಆಚೆ ಹೋಗ್ತಾ ಇದ್ದೀನಿ, ಏನಾದರೂ ಮಾಡ್ಕೊಂಡು ಸಾಯಿರಿ. ಏನಿದೆ ನೇಚರ್. ಅಮ್ಮ ಇಲ್ಲಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಯಾರಿಗೂ ಕೊಡಬೇಕಾಗಿಲ್ಲ ಇವಾಗ. ಇವರೇ ಅಪ್ಪ ಇದು.
ಮಾತ್ರ ಬರ್ತಾರೆ. ಯಾರಪ್ಪ ನೀನು? ಅಂಕಲ್ ನಾನು ಈಶಾನ್ ಅಂತ, ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲಿ ರೆಸಾರ್ಟಿಗೆ ಬಂದಿದ್ವಿ. ನೀವ್ಯಾರು ಅಂಕಲ್? ನಾನು ಇಲ್ಲೇ ಇರ್ತೀನಪ್ಪ. ಅಂದಂಗೆ ನೀನು ನನ್ನ ಮಗನ ಥರನೇ ಇದ್ದೆ ನೋಡೋಕ್ಕೆ. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಂಕಲ್ ನೀವು ಒಬ್ಬರೇನ ಇರೋದಿಲ್ಲಿ? ಹೆಂಡತಿ ಮಕ್ಕಳು ಎಲ್ಲ ಇದ್ರು, ಅದೊಂದು ದುರಂತ. ಬೇಜಾರು ಮಾಡ್ಕೊಬಿಡಿ ಅಂಕಲ್. ಏನಾಯ್ತು? 8 ವರ್ಷದ ಹಿಂದೆ ನಮ್ಮ ಕುಟುಂಬ ತುಂಬ ಸಂತೋಷದಿಂದಿತ್ತಪ್ಪ. ನಮ್ಮ ಸಂತೋಷಕ್ಕೆ ಕೊರತೆನೇ ಇರಲಿಲ್ಲ. ಇದೇ ಕಾಡಲ್ಲಿ ನಮ್ಮ ಪಾಡಿಗೆ ನಾವು ಆರಾಮಾಗಿದ್ವಿ. ಆದರೆ ಒಂದಿನ ಕಿಡಿಗೇಡಿಗಳು ಕಾಡಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಮ್ಮ ಮನೆ ಸುಟ್ಟು ಹೋಗೋ ಥರ ಮಾಡಿದ್ರು. ಅದೇ ಬೆಂಕಿಯಲ್ಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲ ಸುಟ್ಟು ಬೂದಿ ಆಗೋದ್ರಪ್ಪ. ಮನೆ ಇಲ್ಲದೆ ಒಂಟಿಯಾಗಿ ಇಲ್ಲೇ ಓಡಾಡ್ಕೊಂಡಿದ್ದೀನಿ. ಬೇಜಾರು ಮಾಡ್ಕೊಬಿಡಿ ಅಂಕಲ್. ಒಳ್ಳೆಯವ್ರಿಗೆ ಹೀಗಾಗೋದು, ಏನು ಮಾಡೋಕ್ಕಾಗಲ್ಲ. ಅಂಕಲ್ ಒಂದು ನಿಮಿಷ, ಕಾಲ್ ಬರ್ತದೆ. ಮಾತಾಡಪ್ಪ. ಹಲೋ. ಹಾಂ ಮಚ್ಚ ಹೇಳು. ಬಂದೆ ಒಂದು ನಿಮಿಷ. ಅಂಕಲ್ ನನ್ನ ಫ್ರೆಂಡ್ಸ್ ಎಲ್ಲ ಕರಿತಿದ್ದಾರೆ, ನಾ ಹೋಗಿ ಬರ್ತೀನಿ. ಸರಿ ಕಣಪ್ಪ, ಹುಷಾರು ಮಗನೆ. ಅಮಾನ್, ಏನು ಇಷ್ಟೊತ್ತು? ರಾತ್ರಿ ಮಲ್ಗೋದು ಲೇಟ್ ಆಯಿತು. ಯಾಕೋ ಲೇಟು? ಅದೇ ಆಚೆ ಒಬ್ರು ಅಂಕಲ್ ಸಿಕ್ಕಿದ್ರು, ಅದಕ್ಕೆ ಲೇಟ್ ಆಯಿತು. ಅಂಕಲ್ಲ, ಈ ರೆಸಾರ್ಟ್ ಸುತ್ತಮುತ್ತಲು ಯಾರೂ ಇಲ್ವೇ? ಆಂಟಿ ಅವರೇ ನಿನ್ನೆ ಬಂದು ಮಾತಾಡ್ತಿದ್ರು, ಅದಕ್ಕೆ ಮಲ್ಕೊಳ್ಳೋದು ಲೇಟ್ ಆಯಿತು. ಹೌದಾ? ಏನು ಮಾತಾಡಿದ್ರು? ಹ್ಞೂ ಆಂಟಿ, ಅವ್ರು ಬಂದು ಅವ್ರ ಹೆಂಡತಿ ಮಕ್ಕಳು ಫೈರ್ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಅಂತ ಹೇಳ್ತಿದ್ರು. ಫೈರ್ ಆಕ್ಸಿಡೆಂಟಾ? ಇಲ್ಲಿ ಹಿಂದೆ ಇದ್ದಾರಲ್ಲ, ಇವರೇನ ನೋಡು. ಹ್ಞೂ ಆಂಟಿ, ಇವರೇ. ಅವ್ರ ಹೆಸರು ಹೇಳಿದ್ರಾ? ಹ್ಞೂ ಆಂಟಿ, ಬಸಯ್ಯ. ಬಸಯ್ಯನಾ? ಅವ್ರು ಆಲ್ರೆಡಿ 8 ವರ್ಷ ಆಯ್ತಪ್ಪ. ನೀ ಹೇಳಿದ ಫೈರ್ ಆಕ್ಸಿಡೆಂಟಲ್ಲೇ ಅವ್ರು ಸತ್ತೋಗಿದ್ದು.